ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೊ ಹಾಗಾದರೆ ನೀಲಾದೇವಿದು ಕತೆ. ಸೊ ಆ ನೀಲಾದೇವಿ ತಪಸ್ಸು ಮಾಡಿದ್ದಾಳೆ. ತಪಸ್ಸು ಮಾಡಿ ವರ ಪಡ್ಕೊಂಡಿದ್ದಾಳೆ. ಏನಂತ ಹೇಳಿದ್ರೆ ಶ್ರೀಕೃಷ್ಣನ ಹೆಂಡತಿ ತಾನಾಗಬೇಕು ಅಂತ. ತಾನು ಎಲ್ಲರಿಗಿಂತ ಮೊದಲು ಶ್ರೀಕೃಷ್ಣನ ಹೆಂಡತಿ ಆಗಬೇಕು ಅಂತ. ಸೊ ಅವಳಿಗೆ ಆ ಮೊದಲೇ ಅದೆಲ್ಲ ಅವಳಿಗೆ ಗೊತ್ತಿತ್ತು. ಏನಂತ ಹೇಳಿದ್ರೆ ಕೃಷ್ಣನಿಗೆ ಭಾಳಷ್ಟು ಹೆಂಡತಿ ಅಂತರಿದ್ದಾರೆ. ಆ ಎಲ್ಲ ಹೆಂಡತಿಯರಿಗಿಂತ ಮೊದಲು ಅವಳ ಶ್ರೀಕೃಷ್ಣ ಭಗವಂತನ ಅಂಗಸ್ಪರ್ಶ ನನ್ನ ದೇಹಕ್ಕೆ ಆಗಬೇಕು ಅಂತ ಹೇಳಿಬಿಟ್ಟು, ಅಂಥೇಳಿದರೆ ಸುಮ್ಮನೆ ಅಂಗಸ್ಪರ್ಶ ಅಲ್ಲ, ಅವನ ಭಗವಂತನ ಹೆಂಡತಿಯಾಗುವ ಮೂಲಕ ಅವನ ಅಂಗಸ್ಪರ್ಶ ಆಗಬೇಕು ಅಂತ ತಿಳ್ಕೊಂಡು ಕೇಳ್ಕೊಂಡಿದ್ದಾಳೆ ಎಲ್ಲರಿಗಿಂತ ಮೊದಲು. ಆದ್ದರಿಂದ ಏನಂತ ಹೇಳಿದರೆ ಇನ್ನೂ ಶ್ರೀಕೃಷ್ಣನಿಗೆ ಉಪನಯನ ಆಗಲಿಲ್ಲ. ಉಪನಯನ ಆಗುವ ಮೊದಲೇ ಭಗವಂತ ಆ ನೀಲಾದೇವಿಯನ್ನು ಹೆಂಡತಿಯಾಗಿ ಸ್ವೀಕರಿಸಿದ. ಅದಕ್ಕೋಸ್ಕರ ಆ 7 ಗೂಳಿಗಳನ್ನು ಕೊಂದು ಆ ನಂತರ ಅದೇನದು ಅದು ಪಣ ಏನಿಟ್ಟಿದ್ರು ಸ್ವಯಂವರ ಅಂತೇಳಿಬಿಟ್ಟು ಆ 7 ಗೂಳಿಗಳನ್ನು ಆ 7 ಗೂಳಿಗಳು ಯಾರು? ರಾಕ್ಷಸರು. ಆ ರಾಕ್ಷಸರು 7 ಗೂಳಿಗಳಾಗಿದ್ದರು. ಸೊ ಒಂದು ಗೂಳಿ ಜೊತೆಗೆ ಕಾಳಗ ಮಾಡುವುದೇ ಎಷ್ಟು ಕಷ್ಟ ಇದೆ ಅಂತ ಭಗವಂತ ಆ 7 ಗೂಳಿಗಳ ರೂಪದಲ್ಲಿರುವಂಥ ರಾಕ್ಷಸರನ್ನು ಕೊಂದು ನೀಲಾದೇವಿಯನ್ನು ವಿವಾಹವಾದ ಅಂತ ಹೇಳುವಲ್ಲಿಗೆ ಮೊನ್ನೆ ಇದು ಮುಗಿದಿದೆ. ಆ ನಂತರ ಏನಾಯಿತು ಅನ್ನುವಂಥದ್ದನ್ನು ಮೈಲಾರೆ ಹೇಳಿ. ಅಗ್ರೇ ದ್ವಿಜತ್ವತ ಉಪಾವಹ ದೇಶ ನೀಲಾಂ ಗೋಪಾಂಗನ ಅಪಿ ಪುರಾ ವರಮಾಪಿರೇಯತ್ ಸಂಸ್ಕಾರತಃ ಪ್ರಥಮಮೇವ ಸುಸಂಗಮೋನೋ ಭೂಯಾತ್ತವೇತಿ ಪರಮಾಪ್ಸರಸ ಪುರಾಯಾಃ. 50ನೇ ಶ್ಲೋಕ. ಯಾವ ಕಾರಣದಿಂದ ಈ ಗೋಪಾಂಗನೆಯರು ಕೂಡ, ಅಂದರೆ ಗೊಲ್ಲರ ಹೆಂಡತಿರು ಕೂಡ ವರವನ್ನು ಹೊಂದಿದ್ದರೋ ಆ ಕಾರಣ ಉಪನಯನಕ್ಕಿಂತ ಮೊದಲೇ ಶ್ರೇಷ್ಠನಾದ ಶ್ರೀಕೃಷ್ಣನನ್ನು ಹೊಂದಿದರಂತೆ. ಈ ಕೃಷ್ಣನು ಉಪನಯನಕ್ಕಿಂತ ಮೊದಲೇ ನೀಲಾದೇವಿಯನ್ನು ಮದುವೆ ಮಾಡಿಕೊಂಡನು. ಹಾಗಾದರೆ ತಪಸ್ಸನ್ನು ಮಾಡಿದ್ದರಿಂದ ನೀಲಾದೇವಿ 1ನೇ ಹೆಂಡತಿಯಾಗಲಿ, ಅವಳಿಗೆ ಪ್ರಥಮತಃ ಸಂಘವೂ ಆಗಲಿ, ಗೋಪಾಂಗನೆಯರು ಸಂಸಾರಕ್ಕಿಂತ ಮೊದಲು ಏಕೆ ಸ್ವೀಕರಿಸಲು ಅಂತ ಅನುಮಾನ ಬಂದರೆ, ಈ ಗೋಪಾಂಗನೆಯರು ಮೊದಲು ಉತ್ತಮರಾದ ಅಪ್ಸರ ಸ್ತ್ರೀಯರಾಗಿದ್ದರಂತೆ. ಅಂತಹ ಗೋಪಾಂಗನೆಯರು ಕೂಡ ಯಾವ ಕಾರಣದಿಂದ ಸಂಸ್ಕಾರಕ್ಕಿಂತ ಮೊದಲೇ ನಮಗೆ ನಿನ್ನ ಶೋಭನಾ ಸಂಬಂಧ ಆಗಬೇಕು ಅಂತ ಮೊದಲನೇ ಜನ್ಮದಲ್ಲಿಯೇ ವರವನ್ನು ಪಡೆದಿದ್ದಾರೆ. ಅಗ್ರೇ ದ್ವಿಜತ್ವತಃ ಉಪಾವಹದ್ ಏಷ ನೀಲಾಂ ಗೋಪಾಂಗನ ಅಪಿ ಪುರಾ ವರಂ ಆಪಿರೇಯತ್ ಸಂಸ್ಕಾರತಃ ಪ್ರಥಮಮೇವ ಸುಸಂಗಮೋನೋ ಭೂಯಾತ್ ತವೇತಿ ಪರಂ ಆಪ್ಸರಸಃ ಪುರಾಯಾಃ. ಅಗ್ರೇ ದ್ವಿಜತ್ವ ಅಂತೇಳಿದರೆ ಉಪನಯನ, ದ್ವಿಜತ್ವ. ಸೊ ಬ್ರಾಹ್ಮಣನಾಗಿ ಹುಟ್ಟಿದವಾಗ ಸೊ ಮೊದಲನೇ ಜನ್ಮ ಸೊ ತಾಯಿಯಿಂದ ಸಿಕ್ಕಿದರೆ, 2ನೇ ಜನ್ಮವು ಉಪನಯನ ಸಂಸ್ಕಾರದ ಮೂಲಕ 2ನೇ ಜನ್ಮ. ಸೊ ದ್ವಿ ಅಂದರೆ 2 ಸಲ, ಅಂದರೆ ಹುಟ್ಟುವವನು. ಸೊ 2 ಸಲ ಅಂತೇಳಿದರೆ ಮೊದಲು ಹುಟ್ಟಿದವ ಅಂದರೆ ಖಾಲಿ ಜಂತು ಆಗಿರ್ತಾನೆ. ಅವನು ಬ್ರಾಹ್ಮಣನಾಗಬೇಕಿದ್ದರೆ ಉಪನಯನ ಸಂಸ್ಕಾರದ ನಂತರವೇ ಅವನು ಬ್ರಾಹ್ಮಣನಾಗುವುದು ಅಂತ ಆ ಥರ. ಸೊ ಅಗ್ರೇ ದ್ವಿಜತ್ವತ ಅಂತೇಳಿದರೆ ದ್ವಿಜತ್ವ ಅಂದರೆ ಬ್ರಾಹ್ಮಣನಾಗುವಂಥ ಉಪನಯನ ಸಂಸ್ಕಾರ ದ್ವಿಜತ್ವ. ಸೊ ದ್ವಿಜತ್ವತ ಅಂದರೆ ಉಪನಯನ ಸಂಸ್ಕಾರಕ್ಕಿಂತಲೂ ಅಗ್ರೆ ಮೊದಲು
ಅವಹತ್ ಉಪಾವಹತ್. ಅವಹತ್ ಅಂತೇಳಿದರೆ ವಿವಾಹವಾದನು. ವಿವಾಹ. ಸೊ ವಿವಾಹ ಅನ್ನುವಂಥದ್ದು ಸಂಸ್ಕಾರ. ಸೊ ಅವಹತ್ ಅಂತೇಳಿದರೆ ವಿವಾಹವಾದನು, ಅದು ಭೂತಕಾಲ. ಅವಹತ್. ಸೊ ಅವಹತ್, ಅವಹತಾಂ, ಅವಹನ್ ಅಂತ ಬರ್ತದೆ. ಸೊ ಇಲ್ಲಿ ಅವಹತ್ ವಿವಾಹವಾದನು, ಉಪಾವಹತ್ ಅಂತೇಳಿದರೆ ಮದುವೆಯಾದನು. ಯಾರನ್ನು? ನೀಲಾಳನ್ನು. ಅಂದರೆ ಅವಳ ಹತ್ತಿರ ಹೋಗಿ, ಉಪ ಅಂತೇಳಿದರೆ ಹತ್ತಿರ ಹೋಗುವುದು ಅಂತ. ಉಪಾವಹತ್ ಅಂತೇಳಿದರೆ, ಅವಹತ್ ಅಂತೇಳಿದರೆ ವಿವಾಹವಾದನು. ಸೊ ಉಪಾವಹತ್ ಯಾಕೆ ಅಂತೇಳಿದರೆ ಅವಳ ಹತ್ರ ಅಲ್ಲಿಗೆ ಹೋಗಿ, ಅಲ್ಲಿ ಏನಿತ್ತು, ಅವಳನ್ನು ಗೆಲ್ಲಿಕ್ಕೋಸ್ಕರ ಅದು ಏನು ಅಲ್ಲಿ ಅವಳು ಪಣ ತೊಟ್ಟಿದ್ದರೋ ಅಲ್ಲಿ ಇಟ್ಟಿದ್ದರೋ ಆ ಸ್ಪರ್ಧೆಯನ್ನು ಅಲ್ಲಿ ಅವಳ ಸ್ಪರ್ಧೆಯಿಂದ ಗೆದ್ದು, ಸ್ಪರ್ಧೆ ಅನ್ನೋದು ಆ 7 ಗೂಳಿಗಳನ್ನು ಯಾರು ಸೋಲಿಸ್ತಾರೋ ಅವರಿಗೆ ಮಗಳನ್ನು ಕೊಡೋದು ಅಂತ ತಿಳ್ಕೊಂಡು. ಸೊ ಯಾರದು? ಯಶೋದೆಯ ಅಣ್ಣ ಕುಂಭಕ ಅನ್ನುವಂಥ ಗೊಲ್ಲ. ಸೊ ಅವನ ಮಗಳು ಅವಳು. ಸೊ ಅಲ್ಲಿ ಆ ಏನದು ಆ ಇದು ಪಣವನ್ನು ಗೆದ್ದು ಶ್ರೀಕೃಷ್ಣನು ನೀಲಾದೇವಿಯನ್ನು ಸ್ವಯಂವರ. ಸೊ ಸ್ವಯಂವರದಲ್ಲಿ ಉಪಾವಹತ್ ಅಂತೇಳಿದರೆ ಆ ಸ್ವಯಂವರಕ್ಕೆ ಹೋಗಿ ಆ ಪಣದಲ್ಲಿ ಆ ಸ್ಪರ್ಧೆಯನ್ನು ಗೆದ್ದು, ಸೊ ಅಲ್ಲಿ ಅವಳನ್ನು ಮದುವೆಯಾದ ಅಂತ. ಅದಕ್ಕೋಸ್ಕರ ಉಪಾವಹತ್, ಅಲ್ಲಿಗೆ ಹೋಗಿ ಸಮೀಪಕ್ಕೆ ಹೋಗಿ, ಅವಳ ಸಮೀಪಕ್ಕೆ ಹೋಗಿ ಅವಳನ್ನು ಮದುವೆ ಮಾಡಿಕೊಂಡು ಬಂದ ಅಂತ. ಅಗ್ರೆ ದ್ವಿಜತ್ವತಃ ಅಂತೇಳಿದರೆ ಬ್ರಾಹ್ಮಣ ಅನ್ನುವಂತಹ 2ನೇ ಹುಟ್ಟು ದ್ವಿಜ. ಸೊ ಆ ಉಪನಯನ ಸಂಸ್ಕಾರಕ್ಕಿಂತಲೂ ಮೊದಲು ದ್ವಿಜತ್ವತಃ ಅಗ್ರೆ ಉಪಾವಹತ್ ಏಷ ಅಂತೇಳಿದರೆ ಇವನು, ಅಂದರೆ ಭಗವಂತ ಶ್ರೀಕೃಷ್ಣನು ನೀಲಾದೇವಿಯನ್ನು ಉಪಾವಹತ್ ಅಂದರೆ ಅಲ್ಲಿಗೆ ಅವಳ ಹತ್ತಿರ ಹೋಗಿ ಆ ಸ್ವಯಂವರದಲ್ಲಿ ಇಟ್ಟಿರುವಂಥ ಪಣವನ್ನು, ಸ್ಪರ್ಧೆಯನ್ನು ಗೆದ್ದು ಅವಳನ್ನು ಮದುವೆಯಾದ. ಯಾಕಂದರೆ ಅವಳು ತಪಸ್ಸು ಮಾಡಿ ಪೂರ್ವಜನ್ಮದಲ್ಲಿ ಏನಂತೇಳಿದರೆ ನನಗೆ ಶ್ರೀಕೃಷ್ಣನ ಪ್ರಥಮ ಅಂಗಸಂಗ ಅವನ ಹೆಂಡತಿಯಾಗುವ ಮೂಲಕ ಸಿಗಬೇಕು ಅಂತೇಳಿದರೆ ಅಂಗಸಂಗ ಹೆಂಡತಿಯಾಗುವ ಮೂಲಕ ಅನ್ನುವಂಥದ್ದು ಅದು ಅವಳು ಕೇಳಿದ ವರ. ಹೆಂಡತಿಯಾಗಿ ನನಗೆ ಅಂಗಸಂಗ ಸಿಗಬೇಕು ಅಂತ. ಅಂದರೆ ಹಾಗಾದರೆ ಅಂಗಸಂಗ ಹೆಂಡತಿ ಆಗದೆ ಇನ್ಯಾರಿಗಾದರೂ ಸಿಕ್ಕಿದ ಅನ್ನುವಂಥದ್ದು ಒಂದು ಪ್ರಶ್ನೆ, ಅಲ್ಲಿಗೆ ಸಂದೇಹ ಬರ್ತದೆ. ಹಾಗೆಲ್ಲ ಹೇಳುವಾಗ ಅಂದರೆ ನನಗೆ ಕೃಷ್ಣನ ಅಂಗಸಂಗ ಸಿಗಬೇಕು, ಆದರೆ ಮೊದಲು ಅವನ ಹೆಂಡತಿ ಆಗುವ ಮೂಲಕ. ಹಾಗಾದರೆ ಅಂಗಸಂಗ ಹೆಂಡತಿ ಆಗದೆ ಸಿಕ್ಕಿದ ಯಾರಿಗಾದರೂ ಅಂಥೇಳಿ ಗೋಪಾಂಗನ ಅಪಿ ಪುರ ವರಂ ಆಪಿರೇಯತ್. ಗೋಪಾಂಗನೆಯರು, ಗೋಪಿಕಾಸ್ತ್ರೀಯರು ಅವರು ಕೂಡ ಗೋಪಾಂಗನ ಅಪಿ ಅಂತೇಳಿದರೆ ಗೋಪಿಕಾಸ್ತ್ರೀಯರು ಕೂಡ ಪುರ ಮೊದಲು ವರವನ್ನು ಆಪಿರೆ ಅಂತೇಳಿದರೆ ಅಪಹ, ಆಮೇಲೆ ಆಪಿರೆ ಅಂತೇಳಿದರೆ ಕೇಳಿದ್ದಾರೆ, ಹೊಂದಿದ್ದಾರೆ, ವರವನ್ನು ಹೊಂದಿದ್ದಾರೆ ಅಂತೇಳಿದರೆ ಒಬ್ಬರಲ್ಲ ಇದು. ಆದ್ದರಿಂದ ಬಹುವಚನ, ಆದ್ದರಿಂದ ಆಪಿರೆ ವರಂ ಆಪಿರೆ. ಸೊ ಅವರು ವರವನ್ನು ಪಡ್ಕೊಂಡಿದ್ದಾರೆ. ಅಂತೇಳಿದರೆ ಅವರು ವರವನ್ನು ಪಡ್ಕೊಂಡಿರುವ ಕಾರಣದಿಂದ ಅವರಿಗೂ ಅಂಗಸಂಗ ಸಿಕ್ಕಿದೆ ಅಂತೇಳಿದರೆ ಇದು ಏನಿದು ಅಂತೇಳಿದರೆ ಪ್ರಥಮತಃ ಅಂತ ಹೇಳ್ಕೊಂಡು ಏನಾದರೂ ಇದೆಯಾ ಅಂತ ಕೇಳಿದರೆ ಪ್ರಥಮತಃ ಅಂತ ಅವಳು ಒಂದು ವರ ತಗೊಂಡ್ಬಿಟ್ಟಿದ್ದಾಳೆ. ನಾನು ಮೊದಲು ನನಗೆ ನನ್ನನ್ನೇ ಮೊದಲು ಮುಟ್ಟಬೇಕು, ನನ್ನನ್ನು ಮದುವೆಯಾಗಿ ಪ್ರಥಮ ಭಾರ್ಯ ಅಂತ ಕೇಳಿದ್ದಾಳೆ ಅವಳು. ನನ್ನನ್ನು ಅಂತೇಳಿದರೆ ನಾನು ಕೃಷ್ಣನ ಮೊದಲೇ ಹೆಂಡತಿಯಾಗಿ ನನಗೆ ಅಂಗಸಂಗ ಸಿಗಬೇಕು ಅಂತ. ಹಾಗಾದರೆ ಇವರೇನು ವರ ಕೇಳಿದ್ದಾರೆ ಅಂತ ಹೇಳಿದರೆ ಇವರು ಗೋಪಿಕಾಸ್ತ್ರೀಯರು. ಗೋಪಿಕಾಸ್ತ್ರೀಯರು ಅಂತೇಳಿದರೆ ಪುರ ಮೊದಲು ಅಂತೇಳಿದರೆ ಹಿಂದಿನ ಜನ್ಮದಲ್ಲಿ ಇವರು ಏನಾಗಿದ್ದರು? ಈ ಗೋಪಿಕಾಸ್ತ್ರೀಯರು ಅಂತೇಳಿದರೆ ಅಪ್ಸರಾಸ್ತ್ರೀಯರಾಗಿದ್ದರು. ಅಪ್ಸರಾಸ್ತ್ರೀಯರಿಗೆ ಅವರು ದೇವಲೋಕದಲ್ಲಿರುವಂಥ ಅಪ್ಸರಾಸ್ತ್ರೀಯರಿಗೆ ಅವರಿಗೆ ಮದುವೆಯೆಲ್ಲ ಬೇಕಾಗಿಲ್ಲ ಅಂಗಸಂಗಕ್ಕೆ. ಅವರು ಅಪ್ಸರಾಸ್ತ್ರೀಯರು, ಅವರ ಹೆಸರೇ ಅಪ್ಸರಾಸ್ತ್ರೀಯರು ಅಂತ. ಸೊ ಅಪ್ಸರಾಸ್ತ್ರೀಯರಿಗೆ ಮದುವೆ ಅನ್ನುವಂಥ ನಿರ್ಬಂಧ ಇಲ್ಲ ಅಂತೇಳಿದರೆ ಅವರಿಗೆ ಅಂಗಸಂಗವೇ ಎಲ್ಲವೂ ಆಗಿರುತ್ತದೆ. ಸೊ ಗೋಪಾಂಗನ ಅಪಿ ಪುರ ವರಂ ಆಪಿರೇಯತ್, ಅವರು ಕೂಡ ವರ ಕೇಳಿದ್ದಾರೆ. ಯಾವ ವರ ಇದು? ಯತ್ ಸಂಸ್ಕಾರತಃ ಪ್ರಥಮಂ
ಅಂತೇಳಿದರೆ ಸಂಸ್ಕಾರ ಅಂತೇಳಿದರೆ ಏನು? ಉಪನಯನ ಸಂಸ್ಕಾರ ಅಂತೇಳಿದರೆ ಅವರಿಗೂ ಏನಂತೇಳಿದರೆ ಭಗವಂತನ ಅಂಗಸಂಗ ನಮಗೆ ಮೊದಲೇ ಸಿಗಬೇಕು ಅಂತ ಅವರಿಗೆ. ಅವರೇನು ತಿಳ್ಕೊಂಡ್ರು? ಮೊದಲೇ ಸಿಗಬೇಕಂತೇಳಿದರೆ ಅವನಿಗಿನ್ನೂ ಉಪನಯನ ಆಗುವುದಕ್ಕಿಂತ ಮೊದಲೇ ನಮಗೆ ಅವನ ಅಂಗಸಂಗ ಸಿಗಬೇಕು ಅಂತೇಳಿದರೆ ಅವರಿಗೂ ಮನಸ್ಸಿನಲ್ಲಿ ಏನಂತೇಳಿದರೆ ಅವನಿನ್ನೂ ಅಂತೇಳಿದರೆ ಅಂದರೆ ಇನ್ನೂ ಅವನಿಗೆ ಪ್ರಾಯ ಬರಲಿಲ್ಲ, ಅದಕ್ಕಿಂತ ಮೊದಲೇ ನಮಗೆ ಅವನ ಅಂಗಸಂಗ ಸಿಗಬೇಕು ಅಂತ ಅವರು ಕೇಳ್ಕೊಂಡ್ರು. ಯಾರು? ಗೋಪಾಂಗನೆಯರು. ಸೊ ಆದರೆ ನೀಲಾದೇವಿ ಇವರಿಗಿಂತಲೂ ಹುಷಾರಾಗಿಬಿಟ್ಲು ಅವಳು. ಅಂತೇಳಿದರೆ ಚಾಪೆ ಅಡಿ ಒಬ್ಬರು ಹೋದರೆ ಇನ್ನೊಬ್ಬರು ರಂಗೋಲಿ ಅಡಿ ಹೋಗಿಬಿಟ್ರು ಅಂತೇಳಿದ್ರೆ ಗೋಪಾಂಗನೆಯರು ಕೇಳಿದ್ದಾರೆ ಏನು? ಇನ್ನೂ ಉಪನಯನ ಸಂಸ್ಕಾರ ಆಗುವ ಮೊದಲೇ ಭಗವಂತ ಶ್ರೀಕೃಷ್ಣನ ಅಂಗಸಂಗ ನಮಗೆ ಸಿಗಬೇಕು ಅಂತ. ನೀಲಾದೇವಿ ಅದಕ್ಕಿಂತಲೂ ಹುಷಾರಾಗಿಬಿಟ್ಲು. ಅವಳೇನು ವರ ಕೇಳಿದ್ಲು? ನನಗೆ ಆ ಭಗವಂತ ಶ್ರೀಕೃಷ್ಣನ ಅಂಗಸಂಗ ಸಿಗಬೇಕು ಅಂತೇಳಿದರೆ ಎಲ್ಲರಿಗಿಂತ ಮೊದಲು ಅಂತೇಳಿದರೆ ಈ ಗೋಪಸ್ತ್ರೀಯರು ಏನು ವರ ಕೇಳಿದ್ದಾರೆ ಉಪನಯನಕ್ಕಿಂತ ಮೊದಲು. ಸೊ ಉಪನಯನಕ್ಕಿಂತ ಮೊದಲು ಇವರಿಗೆ ಅಂಗಸಂಗ ಸಿಕ್ಕಿದೆ ಅಂತ ಆಯಿತು. ಯಾರಿಗೆ? ಗೋಪಾಂಗನೆಯರಿಗೆ. ಇವರಿಗಿಂತಲೂ ಮೊದಲು ನಾನು ಅವನ ಹೆಂಡತಿ ಆಗಬೇಕು, ಭಗವಂತನ ಹೆಂಡತಿ ಆಗಬೇಕು ಅಂತ ನೀಲಾದೇವಿ ಕೇಳ್ಕೊಂಡ್ಬಿಟ್ಟಿದ್ದಾಳೆ. ಆದ್ದರಿಂದ ಫಸ್ಟ್ ಅವಳಿಗೆ ಶ್ರೀಕೃಷ್ಣನ ಜೊತೆಗೆ ಮೊದಲು ಮದುವೆನೂ ಆಯಿತು, ಅಂಗಸಂಗವು ಸಿಕ್ಕಿತು. ಆಮೇಲೆ ಅಂಗಸಂಗ ಸಿಕ್ಕಿದ್ದು ಗೋಪಿಕಾ ಸ್ತ್ರೀಯರಿಗೆ ಅಂತೇಳಿದರೆ ಇವರಿಗೆಲ್ಲರಿಗೂ ಅಂಗಸಂಗ ಸಿಕ್ಕಿರುವಂಥದ್ದು ಇನ್ನೂ ಕೃಷ್ಣನಿಗೆ ಉಪನಯನವೇ ಆಗಲಿಲ್ಲ. ಅದಕ್ಕೆ ವಾದಿರಾಜರು ಲಕ್ಷ್ಮೀ ಶೋಭಾನಲ್ಲಿ ಹೇಳ್ತಾರೆ, ಅಂದರೆ 10 ವರ್ಷದ ಕೆಳಗೆ ಮಕ್ಕಳಾಟಿಕೆಯಲ್ಲಿ ಅಂತೇಳಿದರೆ ಚಿತ್ತವು ಇನ್ನೊಬ್ಬರಿಗೆ ಕೊಡುವುದು ಉಂಟಾ ಅಂತ ಬರ್ತದೆ. ಅದು ಹಾಗೆ ಉಂಟದು. ಯಾವುದರಲ್ಲಿ? ಲಕ್ಷ್ಮೀ ಶೋಭಾನೆಯಲ್ಲಿ. ಶೋಭಾನೆ ಹೇಳಿದವರು ಹೇಳಬೇಕು ಕರೆಕ್ಟಾಗಿ ಲೈನ್ ಏನಿದೆ ಅಂತ ಹೇಳ್ಕೊಂಡು. 10 ವರ್ಷದ ಕೆಳಗೆ ಅಂತ. 10 ವರ್ಷದ ಕೆಳಗೆ ಅಂದರೆ ಇನ್ನೂ ಕೃಷ್ಣನಿಗೆ ಉಪನಯನ ಆಗಲಿಲ್ಲ. ಆಗ ಅಂತೇಳಿದರೆ ಕೆಲವರು ಹೇಳ್ತಾರೆ ನೋಡಿ, ಅಂದರೆ ಶ್ರೀಕೃಷ್ಣ ಅವನು ಜಾರ, ಅವನು ಆ ಗೋಪಿಕಾಸ್ತ್ರೀಯರೊಟ್ಟಿಗೆ ಹೇಗೆ ಅವನು ಇಲ್ಲಿ ಅಂಗಸಂಗ ಎಲ್ಲ ಕೊಟ್ಟು ಅವರೊಟ್ಟಿಗೆ ರಾಸಲೀಲೆ ಮಾಡಿ ಎಂಥ ಹೇಸಿಗೆ ಇದು ಅಂತೇಳಿ ಭಾಗವತನ ಇದು ಅಂತ ಕೆಲವರು ಹೇಳೋದುಂಟು. ಅಂತೇಳಿದರೆ ಅವರಿಗೆ ಕೃಷ್ಣ ಆ ಮಗುವಿರುವಾಗಲೇ ಪೂತನಿಯನ್ನು ಕೊಂದ, ತೃಣಾವರ್ತನನ್ನು ಕೊಂದ, ಶಕಟಾಸುರನನ್ನು ಕೊಂದ. ಸೊ ಅದೆಲ್ಲ ಇಷ್ಟೆಲ್ಲ ಏನೆಲ್ಲ ಮಾಡಿದ ಕೃಷ್ಣ ಇನ್ನೂ 7 ವರ್ಷದ ಪ್ರಾಯದಲ್ಲೇ ಅವನು ಇದನ್ನು ಎತ್ತಿದ್ದು, ಯಾವುದು? ಗೋವರ್ಧನ ಪರ್ವತವನ್ನು ಎತ್ತಿದ್ದು. ಸೊ ಇಂಥದ್ದೆಲ್ಲ ಎಂತಹ ಲೀಲೆಗಳನ್ನು ತೋರಿಸಿದ್ದಾನೆ. ಆ ಎಲ್ಲ ಲೀಲೆಗಳನ್ನು ಮರೆತು ಬಿಟ್ಟು ಅವ್ರು ಹೇಳೋದೇನು? ಅವನು ಆ ಗೋಪಿಕಾಸ್ತ್ರೀಯರೊಟ್ಟಿಗೆ ರಾಸಲೀಲೆ ಆಡಿದವನಲ್ಲ, ಜಾರ, ಅವನ ಕಥೆ ಎಂಥದ್ದು ಕೇಳೋದು ಅಂತ. ಅದಕ್ಕೆ ವಾದಿರಾಜರು ಹೇಳೋದು 10 ವರ್ಷದ ಕೆಳಗೆ ಮಕ್ಕಳಾಟಿಕೆಯಲ್ಲಿ ಚಿತ್ತ ಸ್ತ್ರೀಯರಿಗೆ ಎರಗುವುದೇ, ಅರ್ತಿಯಿಂದ ಅರ್ಚಿಸಿದ ಗೋಕುಲದ ಕನ್ಯೆಯರ ಸತ್ಯ ಸಂಕಲ್ಪ ಬೆರೆತಿದ್ದ ಅಂತ ಬರ್ತದೆ. 10 ಮತ್ತು 6 ಸಾಸಿರ ಸ್ತ್ರೀಯರಲ್ಲಿ 10 ಹತ್ತೆನಿಪ ಕ್ರಮದಿಂದ ಪುತ್ರರ ವೀರ್ಯದಲ್ಲಿ ಸೃಷ್ಟಿಸಿದವರುಂಟೆ, ಅರ್ತಿಯ ಸೃಷ್ಟಿ ಹರಿಗಿದು ಅಂತ ಅದು ಮುಂದೆ ಹೋಗ್ತದೆ. ಅಂತೇಳಿದರೆ ಇದು ಏನಿದು? 10 ವರ್ಷದ ಕೆಳಗೆ ಮಕ್ಕಳಾಟಿಕೆಯಲ್ಲಿ ಅಂತೇಳಿದರೆ ಅಂಥ ಆ ಪ್ರಾಯದಲ್ಲಿ 10 ವರ್ಷದ ಕೆಳಗೆ ಅವರಿಗೆ ನಾನು ಬಾಕಿ ಹೆಣ್ಣು ಮಕ್ಕಳ ಜೊತೆಗೆ ಕಾಮುಕ ರೀತಿಯಲ್ಲಿ ತಾನು ವಿಹರಿಸಲಿಕ್ಕೆ ಪ್ರಾಯ ಆಗಿದ ಅಂತ ಕೇಳೋದು ವಾದಿರಾಜರು. ಅಂತೇಳಿದ್ರೆ ನೀವೆಲ್ಲ ಜಾರ ಅಂತ ಹೇಳ್ತೀರಲ್ಲ ಕೃಷ್ಣನಿಗೆ, ಅಯ್ಯೋ 10 ವರ್ಷದ ಕೆಳಗೆ ಇಂಥ ಹುಡುಗ ಅವನು, ಆ ಹುಡುಗನಿಗೆ ಇನ್ನೂ ಹುಡುಗಿ ಅಂತೇಳಿದ್ರೆ ಏನು ಅಂತ ಗೊತ್ತಿಲ್ಲ, ಅಂಥ ಪ್ರಾಯದಲ್ಲಿ ಅವನು ಆಡಿರೋದು ಆಟ ಅವನಿಗೆ ಏನಾದರೂ ಗೊತ್ತಿದೆಯಾ ಅಂತ ಕೇಳ್ತಾರೆ. ಚಿತ್ತ ಸ್ತ್ರೀಯರಿಗೆ ಎರಗುವುದೇ, ಅರ್ತಿಯಿಂದ ಅರ್ಚಿಸಿದ ಗೋಕುಲದ ಕನ್ಯೆಯರ ಸತ್ಯ ಸಂಕಲ್ಪ ಬೆರೆತಿದ್ದ ಅಂತೇಳಿದರೆ ಅವರು ವರ ಕೇಳಿಕೊಂಡು ಗೋಪಿಕಾಸ್ತ್ರೀಯರು ಅಪ್ಸರಾಸ್ತ್ರೀಯರು ಅವರು ವರ ಪಡ್ಕೊಂಡಿದ್ದಾರೆ. ಭಗವಂತ ಶ್ರೀಕೃಷ್ಣನನ್ನು ಅವನ ಅಂಗಸಂಗ ನಮಗೆ ಇನ್ನೂ ಅವನಿಗೆ ಉಪನಯನ ಆಗುವ ಮೊದಲೇ ಸಿಗಬೇಕು ಅಂತೇಳಿದರೆ ಅವರು ವರ ಕೊಟ್ಟಿದ್ದ, ಅವರಿಗೆ ವರ ಸಿಕ್ಕಿದೆ, ಅದಕ್ಕೋಸ್ಕರ ಭಗವಂತ ಅವರಿಗೆ ಅಂಗಸಂಗ ಕೊಟ್ಟಿದ್ದಾನೆ. ಅಂದರೆ ಕಾಮುಕ ದೃಷ್ಟಿ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು ವಾದಿರಾಜರ ಅಭಿಪ್ರಾಯ. ಅಂತೇಳಿದರೆ ಕಾಮುಕ ದೃಷ್ಟಿಯಿಂದ ಅವನು ಜಾರ ಅಲ್ಲ ಅಂತ. ಸೊ ಇದು ಒಂದು ಏನು ಅಂತೇಳಿದರೆ ಅಭಿಪ್ರಾಯ ಅಥವಾ ಒಂದು ರೀತಿಯಲ್ಲಿ ವಾದ ಮಂಡನೆ ಅಂತಾದರೆ, ಇನ್ನೊಂದು ರೀತಿಯಲ್ಲಿ ಹೇಳುವುದಿದ್ದರೆ ಏನಂತೇಳಿದರೆ ಆ ಪ್ರಾಯದಲ್ಲಿ ಅನ್ನುವಂಥದ್ದು ಒಂದಾಯಿತು. ಇನ್ನೊಂದು ಏನಂತ ಹೇಳಿದರೆ
ಕೃಷ್ಣನಿಗೆ ಅವನು ಭಗವಂತ, ಅವನು ನಾವು ಅದನ್ನು ಮರಿಬಾರ್ದಲ್ಲ. ಅವನು ಏನು, ಅವನ ಪಾದದ ಆ ಬೆರಳಿನ ಸ್ಪರ್ಶಕ್ಕೆ ಅವನು ಶಕಟಾಸುರ ಹಾರಿದ್ದಾನೆ. ಎಲ್ಲಿಗೆ? ಆಕಾಶಕ್ಕೆ. ಅಂತೇಳಿದರೆ ಅರೆ, ಅಷ್ಟು ಸಣ್ಣ ಮಗುವಿನ ಒಂದು ಪಾದದ ಬೆರಳು ತಾಗಿದ ಕೂಡಲೇ ಆ ಶಕಟವೇ ಅದಕ್ಕೆ ಹಾರಬೇಕಿದ್ದರೆ ಎಲ್ಲಿಗೆ? ಆಕಾಶಕ್ಕೆ. ಹಾಗಾದರೆ ಎಷ್ಟು ಶಕ್ತಿ ಇದೆ ಭಗವಂತನಿಗೆ. ಅಂದರೆ ಭಗವಂತ ಅನ್ನುವಂಥದ್ದನ್ನು ಮರಿಬಾರ್ದಲ್ವ ನಾವು. ಶ್ರೀಕೃಷ್ಣ ಅನ್ನುವಂಥವನು ಭಗವಂತ ಅಂತೇಳಿದರೆ ಅಂಥ ಅಪಾರ ಶಕ್ತಿ, ಅಪರಿಮಿತ ಶಕ್ತಿ ಇದ್ದ ಕಾರಣ ಆ ಪೂತನಿ ಅಂತೇಳಿದರೆ ಊರ್ವಶಿ, ಅವಳು ಮೊಲೆಯುಣಿಸುವ ಇದರಲ್ಲಿ ಅವಳು ಹಾಲು ಕೊಡ್ತೇನೆ ಅಂತ ಹೇಳುವ ಭಗವಂತನಿಗೆ ಗೊತ್ತಾಯಿತು, ರಾಕ್ಷಸಿ ಇವಳು. ಸೊ ಇವಳನ್ನು ಏನಂತ ಹೇಳಿದ್ರೆ ಹಾಲು ಮಾತ್ರ ಅಲ್ಲ, ಇವಳು ವಿಷ ಕೊಡಲಿಕ್ಕೆ ಬಂದವಳು. ಸೊ ಹಾಲು ಕುಡಿತೇನಂತ ಹೇಳಿಬಿಟ್ಟು ಅವಳ ಆ ವಿಷ ಸಮೇತ ಅವಳ ಇಡೀ ಪ್ರಾಣವನ್ನೇ ಹೀರಿಬಿಟ್ಟ, ಕೊಂದು ಬಿಟ್ಟ. ಆ ಪೂತನಿಯನ್ನು ನೋಡಿದವರು ಹೇಳ್ತಾರೆ, ಇದು ಎಂಥ ರಾಕ್ಷಸಿ, ಇದು ಎಷ್ಟು ದೊಡ್ಡ ದೇಹ, ಇದು ಆ ಕಡೆಯಿಂದ ಈ ಕಡೆವರೆಗೆ ಬಿದ್ದಿದೆ ದೇಹ. ಈ ಸಣ್ಣ ಮಗು ಅರೆ ಆ ಎದೆಯಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದೆ ಕೃಷ್ಣ ಅಂತ ಹೇಳಿದರೆ ಏನಿದು ಅಂತೇಳಿ, ಅಂತಹ ಅಚಿಂತ್ಯ ಶಕ್ತಿ ಇರುವಂಥ ಭಗವಂತ ಇದು ಅನ್ನುವಂಥದ್ದನ್ನು ಮರಿಬಾರ್ದು. ಆ ಭಗವಂತನಿಗೆ ಹೇಗೆ ಅಚಿಂತ್ಯ ಶಕ್ತಿ ಒಂದು ಕಡೆಯಲ್ಲಿ ಇದೆಯೋ, ಇನ್ನೊಂದು ಕಡೆಯಲ್ಲಿ ಅಂತೇಳಿದರೆ ಅಪರಿಮಿತ ಸುಖವೂ ಇದೆ. ಅಪರಿಮಿತ ಸುಖ ಅಂತೇಳಿದರೆ ಅಪರಿಮಿತ ಮಾತ್ರ ಅಲ್ಲ, ಅದು ಪೂರ್ಣ ಸುಖ, ಆಪ್ತಕಾಮ, ಪೂರ್ಣಕಾಮ. ಭಗವಂತನಿಗೆ ಯಾರೂ ಬೇಕಾಗಿಲ್ಲ, ಲಕ್ಷ್ಮೀದೇವಿ ಕೂಡ ಬೇಕಾಗಿಲ್ಲ ಅಂತೇಳಿದರೆ ಯಾರೂ ಬೇಕಾಗಿಲ್ಲ. ಅದಕ್ಕೆ ಕೃಷ್ಣ ಅಷ್ಟೋತ್ತರದಲ್ಲಿ ಹೇಳಿದ್ದಾರೆ, ಅನಾದಿ ಬ್ರಹ್ಮಚಾರಿ ಚ ಅಂತ ಹೇಳ್ತಾರೆ. ಅವನು ಅನಾದಿ ಬ್ರಹ್ಮಚಾರಿ ಶ್ರೀಕೃಷ್ಣ, ಯಾರೂ ಬೇಕಾಗಿಲ್ಲ ಅಂತೇಳಿದ್ರೆ. ಯಾರಾದರೂ ನಮಗೆ ಯಾಕೆ ಬೇಕು? ನಮಗೆಲ್ಲ ಹೆಂಡತಿ ಅಂತ ಯಾಕೆ ಬೇಕು ಅಂತ ಹೇಳಿದ್ರೆ, ಹೆಂಡತಿಯಿಂದ ನಮಗೆ ಸುಖ ಸಿಗಬೇಕು ಅನ್ನುವಂಥದ್ದು. ಅಂದರೆ ಆ ಸುಖಕ್ಕೋಸ್ಕರ ನಾವು ಹೆಂಡತಿಯನ್ನು ನಾವು ಡಿಪೆಂಡ್ ಆಗಿದ್ದೇವೆ ಅಂತ. ಭಗವಂತನಿಗೆ ಯಾರ ಮೇಲೂ ಡಿಪೆಂಡೆನ್ಸ್ ಇಲ್ಲ. ಯಾಕಂತ ಹೇಳಿದರೆ ಭಗವಂತನು ಸುಖದ ಒಡೆಯ, ಅವನು ಸುಖಪೂರ್ಣ, ಅವನಿಗೆ ಯಾರ ಸುಖವೂ ಬೇಕಾಗಿಲ್ಲ. ಅವನು ಮಾತ್ರ ಎಲ್ಲರಿಗೆ ಸುಖವನ್ನು ಹಂಚಿದ, ಅವನಿಗೇನು ಬೇಕಾಗಿಲ್ಲ. ಎಲ್ಲರಿಗೆ ನೀಲಾದೇವಿಗೂ ಸುಖ ಕೊಟ್ಟ, ಸರಿ ನಿನಗೆ ಪ್ರಥಮ ಬಾರಿ ಆಗಬೇಕು ಅಂತ ಹೇಳಿದರೆ. ಆಮೇಲೆ ಗೋಪಿಕಾಸ್ತ್ರೀಯರು ಏನಂತ ಹೇಳಿದರೆ, ನಮಗೆ ಅಂಗಸಂಗ ಕೃಷ್ಣನದ್ದು ಏನಂತ ಹೇಳಿದರೆ ಅವನು ಉಪನಯನ ಆಗೋಕ್ಕಿಂತ ಮೊದಲೇ ಸಿಗಬೇಕು ಅಂತ ಕೃಷ್ಣ ಕೊಟ್ಟ ಅಂತ ಹೇಳಿದರೆ, ಎಲ್ಲರಿಗೂ ಯಾರಿಗೆಲ್ಲ ಬೇಕಾ, ಏನು ಸುಖ ಬೇಕಾ ಎಲ್ಲವನ್ನೂ ಕೊಟ್ಟ. ಆ ಗೋಪಿಕಾಸ್ತ್ರೀಯರು ಖಾಲಿ ಈ ಸುಖವನ್ನು ಮಾತ್ರ ಹಾರೈಸಿದ್ದಲ್ಲ, ಆ ಗೋಪಿಕಾಸ್ತ್ರೀಯರು ಪರಮಜ್ಞಾನಿಗಳು. ಅಂಥ ಭಕ್ತಿಯನ್ನು ಅವರು ಆ ಭಗವಂತನಲ್ಲಿ ತೋರಿಸಿದ್ದಾರೆ. ಎಂಥ ಭಕ್ತಿ ಅಂತ ಹೇಳಿದರೆ, ಅವರ ಭಕ್ತಿಗಿಂತ ಜಾಸ್ತಿ ಭಕ್ತಿ ಇನ್ನು ಯಾರ್ದೂ ಇಲ್ಲ. ಮೋಕ್ಷ ಸಾಧನೆಯಲ್ಲಿ ಅತ್ಯಂತ ಉನ್ನತ ಶ್ರೇಷ್ಠವಾದ ದರ್ಜೆಯ ಭಕ್ತಿಯನ್ನು ಮಾಡಿದವರು ಅಂತ ಹೇಳಿದರೆ ಅದರಲ್ಲಿ ಫಸ್ಟ್ ಹೆಸರು ಗೋಪಿಕಾಸ್ತ್ರೀಯರದು. ಹಾಗಾದರೆ ನೀವು ಆಲೋಚನೆ ಮಾಡಿ, ಅದು ಎಂಥ ಪ್ರೇಮವನ್ನು ಕೃಷ್ಣನಲ್ಲಿ ಅವರು ಇರಿಸಿದ್ರು. ಆ ಪ್ರೇಮ ಅಂತ ಹೇಳಿದರೆ ಖಾಲಿ ಪ್ರೇಮ ಅಲ್ಲ, ಪೂರ್ತಿ ಭಕ್ತಿ ತುಂಬಿದ ಪ್ರೇಮವನ್ನು ಇರಿಸಿದ್ದಾರಂತ. ಆಮೇಲಿಂದ ಹೇಳ್ತಾರೆ, ಸಂಸ್ಕಾರತಃ ಪ್ರಥಮಮೇವ ಗೋಪಾಂಗನ ಅಪಿ ಪುರ ವರಂ ಆಪಿರೇಯತ್. ಗೋಪಾಂಗನೆಯರು ಕೂಡ ವರವನ್ನು ಪಡ್ಕೊಂಡಿದ್ದಾರೆ. ಏನಂತ ಹೇಳಿದ್ರೆ, ನಮಗೆ ಸಂಸ್ಕಾರಕ್ಕಿಂತ ಮೊದಲೇ, ಸಂಸ್ಕಾರತಃ ಪ್ರಥಮವೇವ, ಸಂಸ್ಕಾರ ಅಂದರೆ ಉಪನಯನ ಸಂಸ್ಕಾರ, ಅದಕ್ಕಿಂತ ಮೊದಲೇ, ಪ್ರಥಮಂ ಏವ, ಅದಕ್ಕಿಂತ ಮೊದಲೇ, ಸುಸಂಗಮೋ ನಃ, ನಮಗೆ ಭಗವಂತನ ಸುಸಂಗ, ಭಗವಂತನ ಅಂಗಸಂಗದ ಸುಖ ನಮಗೆ ಸಿಗಬೇಕಂತ ಅವರು ವರ ಪಡ್ಕೊಂಡಿದ್ದಾರೆ. ಸುಸಂಗಮ ನಹ, ನಮಗೆ. ನೋ ಅಂದರೆ ಇಲ್ಲ ಅಂತ ಅರ್ಥ ಅಲ್ಲ, ಇಲ್ಲಿ ನಹ ಅಂತ ಅರ್ಥ. ನಹ ಅಂದರೆ ನಮಗೆ. ಸಂಸ್ಕಾರತಃ ಪ್ರಥಮಮೇವ, ಉಪನಯನ ಸಂಸ್ಕಾರಕ್ಕಿಂತ ಮೊದಲೇ ನಮಗೆ ಭಗವಂತನ ಸುಸಂಗ ಅಂತೇಳಿದ್ರೆ ಭಗವಂತನ ಒಳ್ಳೆಯ ಅಂಗಸಂಗ, ಸುಸಂಗಮ ಅಂದರೆ ಆ ಒಳ್ಳೆಯ ಅಂಗಸಂಗದಿಂದ ಸಿಗುವಂಥ ಸುಖ. ನಹ, ನಮಗೆ. ಭೂಯಾತ್, ಸಿಗಲಿ. ಭೂಯಾತ್ ತವ ಅಂತೇಳಿದರೆ, ಅರೆ ಭಗವಂತ ತಪಸ್ಸು ಮಾಡಿ ಭಗವಂತನನ್ನೇ ಕೇಳಿದ್ದಾರೆ. ತವ ಅಂದರೆ ನಿನ್ನ ಅಂತೇಳಿದರೆ, ಭಗವಂತ ನೀನು ಕೃಷ್ಣಾವತಾರ ಮಾಡಿ ಬರುವಾಗ ನೀನು
ಅಂತೇಳಿದರೆ ಆ ಎಳೆ ಪ್ರಾಯದಲ್ಲೇ ಇನ್ನು ಉಪನಯನ ಸಂಸ್ಕಾರ ಆಗುವಕ್ಕಿಂತ ಮೊದಲೇ ಆ ಸಣ್ಣ ಹುಡುಗ 10 ವರ್ಷದ ಕೆಳಗೆ 7 ವರ್ಷ 6 ವರ್ಷ 7 ವರ್ಷ 8 ವರ್ಷ ಈ ಪ್ರಾಯದಲ್ಲಿ ಇನ್ನೂ ಉಪನಯನ ಆಗದೇ ಇರುವಂತಹ ಅಂಥ ಸಣ್ಣ ಪ್ರಾಯದಲ್ಲೇ ನಿನ್ನ ಏನಂತ ಅಂಗಸಂಗ ನಮಗೆ ಸಿಗಲಿ ಅಂತ ತಿಳ್ಕೊಂಡು. ಸೊ ಸಂಸ್ಕಾರತಃ ಪ್ರಥಮಮೇವ, ಅದಕ್ಕಿಂತ ಮೊದಲೇ ಸಂಸ್ಕಾರಕ್ಕಿಂತ ಮೊದಲೇ ನಿನ್ನ ಸುಸಂಗಮ ಅಂಗಸಂಗದ ಸುಖ ನಮಗೆ ಭೂಯಾತ್ ಸಿಗಲಿ ತವ ನಿನ್ನ ಅಂತ ಇತಿ ಪರಂ ಅಪ್ಸರಸಃ ಅಂತೇಳಿದರೆ ಶ್ರೇಷ್ಠರಾದ ಅಪ್ಸರಸಃ ಅಂತೇಳಿದರೆ ಅಪ್ಸರಾ ಸ್ತ್ರೀಯರು ಈಗ ಗೋಪಿಕಾ ಸ್ತ್ರೀಯರಾಗಿ ಹುಟ್ಟಿದ್ದಾರೆ, ಅವರಿಂದ ಪುರಾಯಾಹ, ಪುರ ಅಂದರೆ ಮೊದಲು, ಯಾರಿಂದ ಈ ವರವು ಪಡೆಯಲಾಯಿತೋ ಅಂತೇಳಿದರೆ 2 ಜನ ವರ ಪಡೆದರು. ಒಂದು ಗೋಪಿಕಾಸ್ತ್ರೀಯರು ವರ ಪಡೆದರು, ನಮಗೆ ಶ್ರೀಕೃಷ್ಣನ ಅಂಗಸಂಗ ಅವನಿಗೆ ಉಪನಯನ ಆಗೋಕ್ಕಿಂತ ಮೊದಲೇ ಸಿಗಬೇಕಂತ. ಹೀಗೆ ಅವರು ಚಾಪೆ ಆಡಿ ಹೋದರೆ ಗೋಪಿಕಾಸ್ತ್ರೀಯರು, ನೀಲಾದೇವಿ ಅಂತೇಳಿದರೆ ರಂಗೋಲಿ ಆಡಿ ಹೋದ್ಲು. ಅವಳೇನು ಕೇಳ್ಕೊಂಡ್ಲು, ನನಗೆ ಮೊದಲು ಫಸ್ಟ್ ಕೃಷ್ಣನ ಅಂಗಸಂಗ ನನಗೆ ಸಿಗಬೇಕು, ನಾನು ಅವನ ಹೆಂಡತಿಯಾಗುವ ಮೂಲಕ ಅಂತೇಳಿಬಿಟ್ಟು. ಸೊ ಕೃಷ್ಣ ಅವಳನ್ನು ಆ ಸಣ್ಣ ಪ್ರಾಯದಲ್ಲೇ ಮದುವೆ ಆಗಬೇಕಾಯಿತು. ಯಾರನ್ನು? ಅವಳನ್ನು, ನೀಲಾದೇವಿಯನ್ನು ಅನ್ನುವಂಥದ್ದು. ಅದಕ್ಕೆ ಮಧ್ವಾಚಾರ್ಯರು ಇದೇನು ಸಂಗತಿ ಅಂತ ಎಲ್ಲ ಪೂರ್ತಿ ಬ್ಯಾಕ್ಗ್ರೌಂಡ್ ಹೇಳ್ತಾರೆ. ಈ 50ನೇ ಶ್ಲೋಕಕ್ಕೆ ಕೃಷ್ಣನು ಉಪನೀತನಾಗುವ ಮೊದಲೇ ದ್ವಿಜತ್ವತಃ ಅಗ್ರೆ, ಅದಕ್ಕಿಂತ ಮುನ್ನವೇ ನೀಲಾಂ ಉಪಾವಹತ್ ಏಷ, ಅವನು ನೀಲಾದೇವಿಯನ್ನು ವಿವಾಹವಾದ. ಉಪಾವಹತ್, ಅವಳ ಹತ್ತಿರ ಹೋಗಿ ಅಂತೇಳಿದರೆ ಆ ಹಣವನ್ನು ಗೆಲ್ಲುವ ಮೂಲಕ ಅವಳ ಹತ್ತಿರ ಹೋಗಿ ವಿವಾಹವಾದ. ಉಪಾವಹತ್, ಅವಹತ್ ಅಂತೇಳಿದರೆ ವಿವಾಹವಾದ, ಉಪಾವಹತ್ ಅಂದರೆ ಅವಳ ಹತ್ತಿರ ಹೋಗಿ ವಿವಾಹವಾದ. ಉಪನಯನಕ್ಕಿಂತ ಮುಂಚಿತವಾಗಿಯೇ, ಇದು ಇನ್ನೊಬ್ಬರು ವರ ಕೇಳಿದ್ದು, ಏನದು? ಸಂಸ್ಕಾರತಃ ಪ್ರಥಮಮೇವ, ಉಪನಯನಕ್ಕಿಂತ ಮುಂಚಿತವಾಗಿಯೇ ನಿನ್ನ ಸಂಗಮ ಸುಖ ನಮಗೆ ಲಭಿಸಬೇಕು. ಸುಸಂಗಮ ಅಂದರೆ ಭಗವಂತನ ಸಂಗಮ ನಮಗೆ ಲಭಿಸಬೇಕು. ನಹ ಭೂಯಾತ್, ನಮಗೆ ಆಗಲಿ, ನಮಗೆ ಲಭಿಸಲಿ ಅಂತ. ನಿನ್ನ ಅಂದರೆ ತವ, ನಿನ್ನ ಸುಸಂಗ ಸುಖ ನಮಗೆ ಲಭಿಸಲಿ ಅಂತ ಅವರು ವರ ಪಡೆದಿದ್ದರಿಂದ ಶ್ರೇಷ್ಠರಾದ ಅಪ್ಸರಾಸ್ತ್ರೀಯರಾಗಿದ್ದ ಆ ಗೋಪಿಕಾಸ್ತ್ರೀಯರನ್ನು ಸಹ ಕೃಷ್ಣನು ಸ್ವೀಕರಿಸಿದ ಅಂತೇಳಿದರೆ ಅವರ ಜೊತೆಗೆ ಆಡಲಿಕ್ಕೆ ಶುರು ಮಾಡಿದ. ಸೊ ಅಂತೇಳಿದರೆ ಆ ಗೋಪಿಕಾಸ್ತ್ರೀಯರ ಮನೆಗೆ ಹೋಗುವುದು, ಅವರಿಗೆ ಏನು ಮಾಡುವಂಥದ್ದು, ಅವರ ಬೆಣ್ಣೆಯನ್ನು ಕದಿಯುವುದು, ಅವರ ಮೊಸರನ್ನು ಕದಿಯುವುದು, ಅವರ ಹಾಲನ್ನು ಕುಡಿಯುವುದು, ಸೊ ಅವರ ಮೊಸರಿನ ಗಡಿಗೆಯನ್ನು ಒಡೆದು ಹಾಕುವುದು ಎಲ್ಲ ಮಾಡುವ ಮೂಲಕ ಅಂತೇಳಿದರೆ ಇಷ್ಟೆಲ್ಲ ಮಾಡಿದರೂ ಎಷ್ಟು ಜನ ಗೋಪಿಕಾಸ್ತ್ರೀಯರು ಬಂದು ಯಶೋದೆ ಹತ್ರ ಹೇಳಬೇಕು ಅಂತ ಬಂದು ಕೃಷ್ಣನನ್ನು ಎಲ್ಲಾದರೂ ನೋಡಿಬಿಟ್ರೆ ಹೇಳುವುದೇ ಇಲ್ಲ. ಕೃಷ್ಣನ ನೋಡಿಬಿಟ್ರಾ ಇಲ್ವಾ ಅಂತೇಳಿದರೆ ಕೃಷ್ಣನ ನೋಡಿದ ಕೂಡಲೇ ಬಾಯೇ ಬರುವುದಿಲ್ಲ ಹೇಳಲಿಕ್ಕೆ. ಅಂತೇಳಿದ್ರೆ ಅಷ್ಟು ಪ್ರೀತಿ ಮಾಡುವ ಕೃಷ್ಣನ ಮೇಲೆ ಹೇಗೆ ಕಂಪ್ಲೇಂಟ್ ಹೇಳೋದು ಅಂತ ಹೇಳಲೇ ಇಲ್ಲ. ಸೊ ಅಲ್ಲಿಗೆ 50ನೇ ಶ್ಲೋಕ ಮುಗೀತು. 51ನೇ ಶ್ಲೋಕ ಹೇಳಿದರೆ ತತ್ರಾತ ಕೃಷ್ಣಮವದನ್ ಸಬಲಂ ವಯಸ್ಯಾಹ ಪಕ್ವಾನಿತಾ ಸುಫಲಾನ್ಯನುಭೋಜಯೇತಿ ಇತ್ಯರ್ಥಿತಃ ಸಬಲ ಆಪಸತಾಲ ವೃಂದಂ ಗೋಪೈರ್ದುರಾಸದಮತೀವ ಹಿಧೇನುಕೇನ. 51ನೇ ಶ್ಲೋಕ. ಆಮೇಲೆ ಆ ಗೋಪುರದಲ್ಲಿ ಕೃಷ್ಣನ ಗೆಳೆಯರು ಅತಿ ಪಕ್ವಗಳಾದ ತಾಲ ವೃಕ್ಷದ ಒಳ್ಳೆ ಫಲಗಳನ್ನು ತಿನ್ನಿಸುವಂತ ಬಲರಾಮನಿಂದ ಕೂಡಿದ ಶ್ರೀಕೃಷ್ಣನನ್ನು ಕೇಳುತ್ತಾರೆ. ಈ ಪ್ರಕಾರ ಗೊಲ್ಲರಿಂದ ಪ್ರಾರ್ಥಿಸಲ್ಪಟ್ಟ ಬಲರಾಮನಿಂದ ಕೂಡಿದ ಆ ಶ್ರೀಕೃಷ್ಣನು ಧೇನುಕಾಸುರನ ನಿಮಿತ್ತದಿಂದ ಗೊಲ್ಲರಿಂದ ಅತ್ಯಂತವಾಗಿ ಹೊಂದಲು ಅಸಾಧ್ಯವಾದಂತಹ ತಾಳ ವೃಕ್ಷಗಳ ಸಮೂಹವುಳ್ಳ ತಾಳವನವನಕ್ಕೆ ಹೋಗುತ್ತಾನೆ. ತತ್ರಾತ ಕೃಷ್ಣಂ ಅವದನ್ ಸಬಲಂ ವಯಸ್ಯಾಹ ಪಕ್ವಾನಿ ತಾಲ ಸುಫಲಾನಿ ಅನುಭೋಜಯೇತಿ ಇತ್ಯರ್ಥಿತಃ ಸಬಲ ಆಪಸ ತಾಲವೃಂದಂ ಗೋಪೈರ್ದುರಾಸದಂ ಅತೀವ ಹಿ ಧೇನುಕೇನ.
ತತ್ರ ಅಥ ಕೃಷ್ಣಂ ಅವದನ್ ಸಬಲಂ ವಯಸ್ಯಾಹ ಅಂತೇಳಿದರೆ ವಯಸ್ಯಾಹ ಅಂತೇಳಿದರೆ ಕೃಷ್ಣನ ವಯಸ್ಸಿನವರು ಅಂತೇಳಿದರೆ ಕೃಷ್ಣನ ಹಾಗೆ ಉಳಿದ ತುಂಟ ಗೋಪಬಾಲಕರು ವಯಸ್ಯಾಹ ಅಂದರೆ ಕೃಷ್ಣನ ಸ್ನೇಹಿತರು. ವಯಸ್ಯ ಅಂದರೆ ಸ್ನೇಹಿತರು, ಗೆಳೆಯರು ಅಂತ ಅರ್ಥ. ವಯಸ್ಯಾಹ. ಸೊ ಕೃಷ್ಣಂ ಸಬಲಂ ಅಂದರೆ ಕೃಷ್ಣನಿಗೆ, ಸಬಲಂ ಅಂದರೆ ಒಟ್ಟಿಗೆ ಬಲರಾಮನು ಇದ್ದಾನೆ, ಇವರಿಬ್ಬರಿಗೂ ಕೂಡ ತತ್ರ ಅಂದರೆ ಅಲ್ಲಿ, ಅಥ ಅವದನ್ ಹೇಳಿದರು ಅಂತೇಳಿದರೆ, ಅವಯಸ್ಯಾಹ ಅಂತೇಳಿದರೆ ತುಂಬ ಜನ ಇದ್ದಾರೆ, ತುಂಬ ಜನ ಇದ್ದ ಕಾರಣ ಅವದನ್. ಒಬ್ಬನೇ ಹೇಳಿದರೆ ಅವದತ್ ಅಂದರೆ ಒಬ್ಬನೇ ಹೇಳಿದ ಅಂತ ಅರ್ಥ. ಅವದತಾಮ್ ಅಂತೇಳಿದರೆ ಇಬ್ಬರು ಇದ್ದರೆ ಹೇಳಿದರೆ ಅವದತಾಮ್. ಇಲ್ಲಿ ವಯಸ್ಯಾಹ ಅಂತಿದೆ ಅಂತೇಳಿದರೆ ತುಂಬ ಜನ ಗೆಳೆಯರು ಅಂತೇಳಿದರೆ ಅವ್ರದ್ದು ದೊಡ್ಡ ಹಿಂಡೆ ಇದೆ ಅಲ್ಲಿ. ಯಾರ್ದು? ಕೃಷ್ಣನ ಸ್ನೇಹಿತರು, ಎಲ್ಲ ತುಂಟ ಹುಡುಗರು. ಸೊ ಇವರು ಬಹಳ ಜನ ಇದ್ದಾರೆ, ವಯಸ್ಯಾಹ. ಆದ್ದರಿಂದ ಅವದನ್. ಸೊ ಅವದತ್, ಅವದತಾಮ್, ಅವದನ್. ಅವದತ್ ಅಂದರೆ ಒಬ್ಬನೇ ಹೇಳಿದ, ಅವದತಾಮ್ ಅಂದರೆ ಇಬ್ಬರು ಹೇಳಿದರು, ಗಂಡ ಹೆಂಡತಿ ಬಂದು ಏನಾದರೂ ಹೇಳಿದರೆ ಅದು ಅವದತಾಮ್. ಆಮೇಲೆ ಅವದನ್ ಅಂತೇಳಿದರೆ ತುಂಬ ಜನ ಹೇಳಿದರು, ಅದು ಅವದನ್. ಸೊ ಇಲ್ಲಿ ಅವದನ್ ವಯಸ್ಯಾಹ, ಗೆಳೆಯರೆಲ್ಲ ಸೇರಿ ಹೇಳಿದರು. ಯಾರಿಗೆ? ಕೃಷ್ಣನಿಗೆ. ಸಬಲಂ ಅಂತೇಳಿದರೆ ಬಲರಾಮನ ಸಮೇತ ಇರುವಂಥ ಕೃಷ್ಣನಿಗೆ ಹೇಳಿದರು. ತತ್ರ ಅಥ, ತತ್ರ ಅಂತೇಳಿದ್ರೆ ಏನು? ಹೀಗೆ. ಎಲ್ಲಿದ್ದಾರೆ ಈಗ? ಕೃಷ್ಣ ಬಲರಾಮರು ವೃಂದಾವನದಲ್ಲಿದ್ದಾರೆ. ಯಾರೆಲ್ಲ ತೊಂದರೆ ಕೊಡಲಿಕ್ಕೆ ಬಂದಿದ್ದಾರೋ, ಆಪತ್ತು ಬಂದಿದೆಯೋ, ಎಂಥ ಆಪತ್ತುಗಳು, ವೃಂದಾವನಕ್ಕೆ ಬಂದದ್ದು, ನಂದಗೋಕುಲಕ್ಕೆ ಬಂದ ಆಪತ್ತುಗಳನ್ನೆಲ್ಲ ಪರಿಹರಿಸಿ ಒಳ್ಳೆ ನೀರು, ಒಳ್ಳೆ ಗಾಳಿ ಎಲ್ಲ ಬರುವ ಹಾಗೆ ಮಾಡಿಬಿಟ್ಟು ಈಗ ಆ ವೃಂದಾವನದಲ್ಲಿ ವಿಹರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಟ ಆಡ್ತಾ ಇದ್ದಾರೆ. ಅಂತಹ ಅಥ ತತ್ರ ವೃಂದಾವನದಲ್ಲಿ, ಅಥ ಅಂದರೆ ಈ ರೀತಿ ವಿಹಾರ ಮಾಡ್ತಾ ಇರುವಂಥ ಕೃಷ್ಣ ಬಲರಾಮರು ಆ ದಿವಸ ಏನಾಯಿತು ಅಂತ ಹೇಳಿದ್ರೆ, ಆ ಗೆಳೆಯರು ಒಂದು ಏನು ಹೇಳಿದರು? ಪಕ್ವಾನಿ ತಾಲ ಸುಫಲಾನಿ ಅನುಭೋಜಯ ಇತಿ ಅಂತೇಳಿದರೆ ಏನು ಹೇಳಿದರು? ಪಕ್ವಾನಿ ಅಂತೇಳಿದರೆ ಹಣ್ಣಾಗಿರುವಂಥದ್ದು. ಪಕ್ವ ಆಗಿದೆ ಅಂತ ಹೇಳಿದ್ರೆ, ಅದೇ ಬಾಳೆಹಣ್ಣು ತಂದಿದ್ದೀರಿ ನೀವು, ಇದು ಕಾಯಿ ಅಂತ ಹೇಳಿದರೆ ಅದು ಪಕ್ವ ಅಲ್ಲ. ಸೊ ಒಳ್ಳೆ ಹಣ್ಣಾಗಿದ್ದರೆ ಅದು ಪಕ್ವಾನಿ ಅಂದರೆ ಬಹಳಷ್ಟು ಹಣ್ಣುಗಳು ಪಕ್ವವಾಗಿರುವಂಥದ್ದು. ಇದು ಏನಿದು? ಯಾವ ಹಣ್ಣಿದು? ತಾಲ ಸುಫಲಾನಿ, ತಾಳೆ ಹಣ್ಣುಗಳು ಅಂತ. ಸೊ ಈ ತಾಳೆ ಹಣ್ಣುಗಳು ಅದು ಸಹ ಸುಫಲಾನಿ ಅಂದರೆ ಒಳ್ಳೆ, ಅದು ಕೆಲಸ ನಮಗೆ ಆಗೋದಿಲ್ವಾ? ಸೊ ಎಳ್ನೀರು ಕುಡಿಬೇಕು ಅಂತ ಅಂದರೆ ಒಳ್ಳೆ ಎಳ್ನೀರು ಕುಡಿಬೇಕು ಅಂತ. ಎಳ್ನೀರು ಅಂತ ಹೇಳಿದರೆ ಉದ್ದಕ್ಕೂ ಎಳ್ನೀರು ಉಂಟು, ಅಂದರೆ ಒಳ್ಳೆಯದು ಯಾವುದು ಉಂಟು ಅಲ್ಲಿ ಕುಡಿಬೇಕು ಅಂತ. ಸೊ ತಾಲ ಸುಫಲಾನಿ, ಒಳ್ಳೆಯ ತಾಳೆ ಹಣ್ಣುಗಳನ್ನು, ತಾಲ ಸುಫಲಾನಿ ಪಕ್ವಾನಿ ಅನುಭೋಜಯ, ಭೋಜಯ ಅಂತೇಳಿದರೆ ತಿನ್ನಿಸು ಅಂದರೆ ತಿನ್ನಬೇಕು, ತಿನ್ನಿಸು. ಭೋಜಯ, ಅನುಭೋಜಯ ಅಂತೇಳಿದರೆ ಎಲ್ಲರೂ ಒಟ್ಟಿಗೆ ತಿನ್ನುವ ಅಂತ. ಅಂತೇಳಿದರೆ ಒಬ್ಬರನ್ನು ಅನುಸರಿಸಿ ಬಾಕಿದ್ದವರು ತಿನ್ನುವುದು ಅಂತ ಹೇಳಿದರೆ, ಅಂದರೆ ಫಸ್ಟಿಗೆ ಯಾರು? ಕೃಷ್ಣ ತಿನ್ನುವುದು. ಕೃಷ್ಣ ತಿಂದ ಮೇಲೆ ಅಥವಾ ಬಲರಾಮನ ತಿನ್ನಿಸ್ತಾನೆ ಕೃಷ್ಣ. ಸೊ ಆ ನಂತರ ಎಲ್ಲರೂ ತಿಂತಾರೆ. ಸೊ ಅದಕ್ಕೆ ಅನುಭೋಜಯ ಅಂತೇಳಿದರೆ ತಿನ್ನುವ, ತಾಳೆ ಹಣ್ಣುಗಳನ್ನು ತಿನ್ನುವ ಅಂತೇಳಿದರೆ ಅಲ್ಲಿ ಪಕ್ಕದಲ್ಲಿ ಎಲ್ಲಿಯೋ ತಾಳೆ ಹಣ್ಣುಗಳ ತೋಟ ಉಂಟು ಅಂತ ಲೆಕ್ಕ. ಸೊ ಪಕ್ವಾನಿ ತಾಲ ಸುಫಲಾನಿ ಅನುಭೋಜಯ ಇತಿ ಇವರು ಹೇಳಿದ್ದು. ಯಾರು? ವಯಸ್ಯಾಹ ಅಥ ತತ್ರ ಅಲ್ಲಿ ಕೃಷ್ಣಂ ಸಬಲಂ, ಕೃಷ್ಣ ಬಲರಾಮ ಒಟ್ಟಿಗೆ ಇರುವಾಗ ಅವದನ್ ಹೇಳಿದರು. ಏನಂತ? ಪಕ್ವಾನಿ ಸುಫಲಾನಿ ತಾಲ ಅಂದರೆ ತಾಳ ಹಣ್ಣುಗಳು, ಸುಫಲಾನಿ ಆಮೇಲೆ ಪಕ್ವಾನಿ ಒಳ್ಳೆ ಹಣ್ಣಾಗಿರುವುದನ್ನು ಅನುಭೋಜಯ ತಿನ್ನಿಸು ಮಾರಾಯ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಯಾರಿಗೆ? ಕೃಷ್ಣನಿಗೆ ಬಲರಾಮನಿಗೆ. ಹೋಗಿ ನಮ್ಮನ್ನು ಕರ್ಕೊಂಡೋಗಿ ತಾಳೆ ಹಣ್ಣುಗಳು ಅಲ್ಲಿ ಉಂಟಲ್ಲ ತೋಟ, ಅಲ್ಲಿಗೆ ಕರ್ಕೊಂಡು ಹೋಗು, ನಮಗೆ ತಿನ್ನಿಸು ಅಂತ ಹೇಳಿದರೆ ತಾಳೆ ಹಣ್ಣುಗಳು ನೀವೇ
ಹೋಗಿ ನಿಮಗೆ ಹತ್ತಿ ತಿನ್ನಲಿಕ್ಕೆ ಆಗೋದಿಲ್ವಾ ಅಂತ ಹೇಳಿದರೆ ಏನಾದರೂ ಪ್ರಾಬ್ಲಮ್ ಉಂಟು ಅಂತ ಲೆಕ್ಕ. ಅಂದರೆ ಇವರಿಗೆ ಯಾಕೆ ಇವರು ಗಾಳಿ ಹಾಕ್ತಾ ಇದ್ದಾರೆ, ನಮಗೆ ತಾಳೆಹಣ್ಣು ತಿನ್ನಿಸು ಅಂದರೆ ಏನೋ ವಿಷಯ ಇರಬೇಕಂತ ಲೆಕ್ಕ. ಇತಿ ಅರ್ಥಿತಃ, ಈ ರೀತಿ ಪ್ರಾರ್ಥಿಸಲ್ಪಡಲು ಯಾರನ್ನ? ಕೃಷ್ಣ ಬಲರಾಮರು ಈ ರೀತಿ ಅರ್ಥಿತರಾಗಿದ್ದಾರೆ. ಅರ್ಥಿತಃ ಅಂತೇಳಿದರೆ ಪ್ರಾರ್ಥಿತಃ, ಅರ್ಥಿತಃ ಅಂತೇಳಿದರೆ ಪ್ರಾರ್ಥಿಸಲ್ಪಡಲು ಸಬಲ ಆಪ ಸ ತಾಲವೃಂದಂ ಗೋಪೈಹಿ ದುರಾಸದಂ. ಗೋಪೈಹಿ, ಈ ಗೋಪಬಾಲಕರು ಅಂದರೆ ವಯಸ್ಯಾಹ, ಗೋಪೈಹಿ ಅಂದರೆ ಇವರಿಂದ ಏನದು? ದುರಾಸದಂ ಅಂದರೆ ಅವರಿಗೆ ಅದನ್ನು ಹೋಗಿ ಆ ಮರಗಳನ್ನು ಹತ್ತಿ ತಾಳೆಹಣ್ಣುಗಳನ್ನು ತಿನ್ನಲಿಕ್ಕೆ ಅದು ಸಾಧ್ಯ ಇಲ್ಲ, ಅಸಾಧ್ಯ ಆಗಿದೆ. ದುರಾಸದ ಅಂದರೆ ಅಸಾಧ್ಯ ಅಂತೇಳಿದರೆ ಏನೋ ಕಷ್ಟ ಇದೆ, ಏನೋ ತೊಂದರೆ ಇದೆ, ಆಪತ್ತಿದೆ. ಅಂದರೆ ಕೆಲಸ ಈ ಮರ ಕತ್ತಿದರೆ ಭೂತ ಬರ್ತದೆ ಅಂತ ಹೇಳ್ಕೊಂಡು ಏನೋ ಒಂದು ಇದೆ. ಏನದು? ಗೋಪೈಹಿ ದುರಾಸದಂ ಅತೀವ ಅಂತ ಸಾಧ್ಯನೇ ಇಲ್ಲ ನಮ್ಗೆ ಹೋಗಲಿಕ್ಕೆ, ನೀನು ಬಂದರೆ ಮಾತ್ರ ಆಗ್ತದೆ ಅಂತ. ಯಾಕೆ ಹೇಳ್ತಾ ಇದ್ದಾರೆ? ತಾಳವೃಂದಂ ದುರಾಸದಂ. ಆ ತಾಳವೃಂದ ಅಂತ ಹೇಳಿದರೆ ತಾಳವೃಕ್ಷಗಳುಂಟು ಸುಮಾರು, ಅಂದರೆ ಇಡೀ ಒಂದು ತೋಟವೇ ಇದೆ ತಾಳವೃಕ್ಷಗಳದ್ದು. ಬೇಕಾದಷ್ಟು ಹಣ್ಣುಗಳಿವೆ, ಅದರಲ್ಲಿ ಪಕ್ವಾನಿ ಸುಫಲಾನಿ ಬೇಕಾದಷ್ಟು ಉಂಟು. ಆದರೆ ನೀವು ಬರಬೇಕು ಅಂತ ಕೃಷ್ಣ ಬಲರಾಮರನ್ನು ಈ ಗೆಳೆಯರು ಯಾಕೆ ಹೇಳ್ತಾ ಇದ್ದಾರೆ ಅಂತೇಳಿದರೆ, ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಗೋಪೈಹಿ ತಾಲವೃಂದಂ ದುರಾಸದಂ, ಅತೀವ ದುರಾಸದಂ. ಖಂಡಿತ ನಮಗೆ ಹೋಗ್ಲಿಕ್ಕೆ ಅಲ್ಲಿಗೆ ಆಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಧೇನುಕೇನ, ಅಲ್ಲಿ ಧೇನುಕಾಸುರ ಅಂತೇಳುವಂತಹ ಒಬ್ಬ ರಾಕ್ಷಸ ಇದ್ದಾನೆ. ಅದಕ್ಕೋಸ್ಕರ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಧೇನುಕಾಸುರ ಬಿಡುವುದಿಲ್ಲ. ನಮ್ಮನ್ನು ಏನು ಮಾಡ್ತಾನೆ ಅವ? ನಮ್ಮನ್ನು ಅಂತೇಳಿದ್ರೆ ನಮ್ಮ ಕೈಕಾಲು ಮುರಿದು ಹಾಕ್ತಾನೆ, ಇಲ್ಲದಿದ್ದರೆ ಕೊಂದು ಬಿಡ್ತಾನೆ ಆ ಧೇನುಕಾಸುರ ಅಂತ ಹೇಳುವಾಗ. ಹಾಗಾದರೆ ಇತ್ಯರ್ಥಿತಃ ಸಬಲ ಆಪ ಸ ಅಂತ ಹೇಳಿದರೆ ಶ್ರೀಕೃಷ್ಣ, ಸಬಲ ಅಂದರೆ ಬಲರಾಮನ ಜೊತೆಗೆ, ತಾಳವೃಂದಂ ಆಪ ಅಂದರೆ ಮೂರನೇ ಲೈನು ಇತಿ ಅರ್ಥಿತಃ, ಅವರಿಂದ ಪ್ರಾರ್ಥಿಸಲ್ಪಟ್ಟ ಶ್ರೀಕೃಷ್ಣ ಬಲರಾಮರು ಸಬಲ, ಅಂದರೆ ಶ್ರೀಕೃಷ್ಣ, ಸಬಲ ಅಂದರೆ ಬಲರಾಮನ ಜೊತೆಗೆ, ತಾಳವೃಂದಂ ಅದು ಎಂಥ ತಾಳವೃಂದ? ಅದು ಗೋಪೈಹಿ ಅತೀವ ದುರಾಸದಂ, ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಏನು ಕಾರಣ? ಧೇನುಕಾಸುರ ಇದ್ದಾನಲ್ಲಿ, ಅವನು ನಮ್ಮನ್ನು ಕೊಂದು ಬಿಡ್ತಾನಂತ. ಆದ್ದರಿಂದ ಹೀಗೆಲ್ಲ ಅವರು ಹೇಳಿದಾಗ ಸಬಲ ಆಪ ಅಂದರೆ ಎಲ್ಲಿಗೆ ಆಪ ಹೋಗಿ ಹೊಂದಿದ? ತಾಳವೃಂದಂ ಆಪ, ಆ ತಾಳವೃಂದ ಇರುವಲ್ಲಿಗೆ ಹೋದರು ಅಂತ. ಶ್ರೀಕೃಷ್ಣ ಬಲರಾಮರು ಆ ತಾಳವೃಂದ, ತಾಳೆ ವೃಕ್ಷಗಳಿರುವಂತಹ ಆ ಜಾಗಕ್ಕೆ ಹೋದರು. ಏನಂತ ಹೇಳಿದರೆ, ಯಾರು ಧೇನುಕಾಸುರ ನೋಡಿ ಬಿಡುವ ಅಂತ ಹೇಳ್ಕೊಂಡು ಹೋಗಿದ್ದಾರೆ. 51ನೇ ಶ್ಲೋಕಕ್ಕೆ ಪ್ರಭಂಜನಾಚಾರ್ಯರು ಇವತ್ತು ಕನಕದಾಸ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಏನು ಹೇಳಿದ್ದಾರೆ ಅವರು ಅಂತ ಹೇಳಿದರೆ, ನೀಲಾದೇವಿ ಇದಾಯ್ತಲ್ಲ, ಆಗೊಮ್ಮೆ ಆಗ ಅಂತೇಳಿದರೆ ವೃಂದಾವನದಲ್ಲಿ ಶ್ರೀಕೃಷ್ಣ ಬಲರಾಮರು ವಿಹರಿಸುತ್ತಿರುವಂತಹ ಎಲ್ಲ ಆಪತ್ತುಗಳನ್ನೆಲ್ಲ ನಿವಾರಿಸಿ ಸ್ವಲ್ಪ ಇವತ್ತು ಆರಾಮ ಅಂತ ಹೇಳ್ಕೊಂಡು ಇರುವ ಆ ದಿವಸ ಬಲರಾಮ ಸಮೇತನಾದ ಕೃಷ್ಣಂ ಸಬಲಂ ಅವನ ಸಂಗಡಿಗರು ವಯಸ್ಯಾಹ ನಮಗೆ ಮಾಗಿರುವ ಅಂತೇಳಿದರೆ ಸರಿ ಹಣ್ಣಾದ ಪಕ್ವಾನಿ ಉತ್ತಮವಾದ ಸುಫಲಾನಿ, ಎಂಥ ಹಣ್ಣುಗಳನ್ನು? ತಾಳೆ ಹಣ್ಣುಗಳನ್ನು, ತಾಲ ಅಂದರೆ ತಾಲ ಸುಫಲಾನಿ ಪಕ್ವಾನಿ ನಮಗೆ ತಿನ್ನಿಸು, ಅನುಭೋಜಯ ಇತಿ ಅಂತ ಕೇಳಿಕೊಂಡರು. ಇತಿ ಅರ್ಥಿತಃ ಎಂದರೆ ಈ ರೀತಿ ಕೇಳಿಕೊಂಡಾಗ ಏನು? ಅವರು ಹಾಗೆ ಬೇಡಲು ಬಲರಾಮನ ಸಮೇತವಾಗಿ ಆ ಕೃಷ್ಣನು ಅಂದರೆ ಕೃಷ್ಣ, ಸಬಲ ಅಂದರೆ ಬಲರಾಮನ ಸಮೇತನಾಗಿ ಅಂತೇಳಿದರೆ
ಆ ಕೃಷ್ಣನು ಅಂತೇಳಿ ಧೇನುಕನಿಂದಾಗಿ, ಧೇನುಕಾಸುರನ ಆ ನಿಮಿತ್ತದಿಂದ, ಅಲ್ಲಿ ಧೇನುಕಾಸುರ ಇದ್ದಾನೆ ನಾವು ಹೋಗುವುದಿಲ್ಲ ಅಂತ ಹೇಳ್ಕೊಂಡು ಕೃಷ್ಣನಿಗೆ ಹೇಳ್ತಾ ಇದ್ದಾರೆ ನಮಗೆ ತಾಳೆಹಣ್ಣು ತಿನ್ನಬೇಕು. ಅಂದರೆ ಅರ್ಥ ಏನಂತ ಹೇಳಿದರೆ, ನಮಗೆ ತಾಳೆಹಣ್ಣು ಇವತ್ತು ಒಂದು ಒಳ್ಳೆ ತಾಳೆಹಣ್ಣು ತಿನ್ನಬೇಕಂತ ಆಯಿತು, ಆಮೇಲೆ ನಮಗೆ ಯಾವಾಗೆಲ್ಲ ತಾಳೆಹಣ್ಣು ತಿನ್ನಬೇಕಂತ ಆಗ್ತದೋ ನಮಗೆ ಆ ಧೇನುಕಾಸುರಲ್ಲಿ ಇರುವ ಕಾರಣ ಹೋಗ್ಲಿಕ್ಕಾಗೋದಿಲ್ಲ, ಅವನನ್ನು ಮುಗಿಸಿಬಿಡು ಅಂತ ಅದರ ಅರ್ಥ. ಸೊ ಆ ಧೇನುಕನಿಂದಾಗಿ ಗೋಪರಿಗೆ ಗೋಪ ಹುಡುಗರಿಗೆ ಅತ್ಯಂತ ದುರ್ಲಭವಾಗಿದ್ದ ಗೋಪೈಹಿ ದುರಾಸದಂ ತಾಲವೃಂದಂ. ಅಂದರೆ ದುರಾಸದ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಿ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಆಸದ ಅಂತ ಹೇಳಿದ್ರೆ ಹೋಗಲಿಕ್ಕೆ, ಅಲ್ಲಿ ಹೋಗಿ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೋದರೆ ನಮ್ಮ ಕೈಕಾಲು ಮುರಿದಾಗ್ತಾನೆ ಅವನು. ಸೊ ಆದ್ದರಿಂದ ಅಂತಹ ತಾಳವೃಂದಗಳ ಇರುವಂತಹ ಆ ಜಾಗಕ್ಕೆ ತಾಳವೃಕ್ಷಗಳ ತೋಪು ಅಂತ ಹೇಳಿದ್ರೆ ಆ ಜಾಗ, ತಾಳವೃಕ್ಷಗಳಿರುವಂಥ ಆ ವನಕ್ಕೆ ಶ್ರೀಕೃಷ್ಣನು ಆಪ ಅಂದರೆ ಅಲ್ಲಿ ಹೋಗಿ ತಲುಪಿದ. ಆ ತಾಳವೃಂದ ಇರುವಂತಹ ಆ ವನವನ್ನು ಆಪ ಅಂತ ಹೇಳಿದ್ರೆ ಹೊಂದಿದ, ಅಲ್ಲಿ ಹೋಗಿ ಹೊಂದಿದ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ತಲುಪಿದ. ಹಾಗಾದರೆ ಈಗ ಇವತ್ತು ಧೇನುಕಾಸುರ ನಂತರದ ಏನಂತ ಹೇಳಿದ್ರೆ ಧೇನುಕಾಸುರ ಭಂಜನ ಅನ್ನುವಂಥದ್ದು ಆಗ್ತದೆ. ಧೇನುಕಾಸುರನ್ನು ಕೊಲ್ಲುವಂಥದ್ದು, ಸೊ ಯಾರು ಕೊಂದದ್ದು, ಹೇಗೆ ಕೊಂದದ್ದು ಅನ್ನುವಂಥದ್ದನ್ನು ಆಮೇಲೆ ನೋಡುವ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ. ಸೊ ಕೃಷ್ಣ ಅರ್ಪಣ ಮಸ್ತು.